ವಿಶ್ವ ವಿಜೇತ ಭಾರತಕ್ಕೆ ದಾಖಲೆಯ ಮೂರನೇ ಟಿ20 ವಿಶ್ವಕಪ್ ಕಿರೀಟ. ಫೈನಲ್ನಲ್ಲಿ 96 ರನ್ಗಳಿಂದ ಗೆದ್ದು ಬೀಗಿದ ಭಾರತ. ನ್ಯೂಜಿಲೆಂಡ್ ತಂಡವನ್ನ ಮಣಿಸಿ ಪ್ರಶಸ್ತಿ ಉಳಿಸಿಕೊಂಡ ಇಂಡಿಯಾ. ಮೇರಿ ಭಾರತ್ ಮಹಾನ್ ಅನ್ನೋ ತರ ವಿಶ್ವ ವಿಜೇತ ಭಾರತಕ್ಕೆ ಫೈನಲ್ನಲ್ಲಿ 96 ರನ್ಗಳಿಂದ ಗೆದ್ದು ಬೀಗಿದ ಭಾರತ ಅತ್ಯಂತ ರೋಮಾಂಚನಕಾರಿಯಾದ ವಿಚಾರ. ಟಿ20 ಕ್ರಿಕೆಟ್ ಭಾರತ ವಿಶ್ವ ವಿಜೇತ. ನ್ಯೂಜಿಲೆಂಡ್ ತಂಡವನ್ನು ಮಣಿಸಿದೆ. 256 ರನ್ಗಳ ಬೃಹತ್ ಮೊತ್ತಗಳ ಟಾರ್ಗೆಟ್ ನೀಡಿದ್ದ ಭಾರತ ಕಿವೀಸ್ 159 ರನ್ಗಳಿಗಷ್ಟೇ ಶಕ್ತವಾಗಿ ಸೋಲೊಪ್ಪಿಕೊಂಡಿತು. ಭಾರತ ತಂಡಕ್ಕೆ ಅಭಿನಂದನೆಗಳ ಮಹಾಪೂರ. ಮೋದಿ, ಸಿದ್ದು, ಎಚ್ಡಿಕೆ ಸೇರಿದಂತೆ ಗಣ್ಯರ ಅಭಿನಂದನೆಗಳು. ಈ ಗೆಲುವು ಅಸಾಧಾರಣ ಕೌಶಲ್ಯ, ದೃಢ ನಿಶ್ಚಯ, ಕಾರ್ಯಸಿದ್ಧತೆಗೆ ಹಿಡಿದ ಕೈಗನ್ನಡಿ. ಪ್ರತಿಯೊಬ್ಬ ಭಾರತೀಯನ ಹೃದಯವನ್ನು ಗೆದ್ದು ಹೆಮ್ಮೆ ಪಡುವಂತೆ ಮಾಡಿದೆ ಈ ಗೆಲುವು. ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಹೆಮ್ಮೆಯ ವಿಚಾರ. ಹೀಗೆಂದು ಎಕ್ಸ್ ಖಾತೆಯಲ್ಲಿ ಅಭಿನಂದನೆ ಸಲ್ಲಿಸಿರುವ ದೇಶದ ಅನೇಕ ಹಿರಿಯ ದಿಗ್ಗಜರು. ಹಾಲಿ ಚಾಂಪಿಯನ್ ಭಾರತ ತಂಡವು ಚುಟುಕು ಮಾದರಿಯ ಕ್ರಿಕೆಟ್ನಲ್ಲಿ ಚಾರಿತ್ರಿಕ ಸಾಧನೆಯನ್ನು ಮಾಡಿದೆ. ಭಾನುವಾರ ರಾತ್ರಿ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ದಿಗ್ಗಜರು ಬ್ಯಾಟ್ ಅನ್ನು ಹಿಡಿದು ಗರ್ವದಿಂದ ನುಗ್ಗಿದ್ರು. ನೀಲಿ ಸಾಗರದಂತೆ ಕಂಗೊಳಿಸಿದ ಪ್ರೇಕ್ಷಕರ ಗ್ಯಾಲರಿಯಲ್ಲಿ ಸಂಭ್ರಮ ಮುಗಿಲು ಮುಟ್ಟಿತ್ತು. ಆ ಸಂದರ್ಭ ಗೆಲುವಿನ ಹತ್ತಿರದಲ್ಲಿದ್ದಾಗ ಸೂರ್ಯಕುಮಾರ್ ಯಾದವ್ ನಾಯಕತ್ವದ ಭಾರತ ತಂಡವು ನ್ಯೂಜಿಲೆಂಡ್ ಎದುರು 96 ರನ್ಗಳಿಂದ ಜಯಿಸಿರುವುದು ನಿಜಕ್ಕೂ ಕೂಡ ಅತಿ ರೋಮಾಂಚನಕಾರಿ. ಇದೇ ಮೈದಾನದಲ್ಲಿ ಏಕದಿನ ಕ್ರಿಕೆಟ್ ವಿಶ್ವಕಪ್ ಫೈನಲ್ನಲ್ಲಿ ಆಸ್ಟ್ರೇಲಿಯಾದ ಎದುರು ಭಾರತವು ಅನುಭವಿಸಿದ್ದ ಸೋಲಿನ ಕಹಿಯನ್ನು ಮರೆಯೋದಕ್ಕೆ ಈ ಸಂಭ್ರಮ ನೆರವಾಯಿತು, ಜೊತೆಗೆ ಕಾರಣವಾಯಿತು. ಇದರೊಂದಿಗೆ 3 ಐತಿಹಾಸಿಕ ದಾಖಲೆಗಳನ್ನು ಮಾಡಿತು ಭಾರತ. ಅವುಗಳಲ್ಲಿ ಸತತ 2ನೇ ಬಾರಿ ವಿಶ್ವಕಪ್ ಜಯಿಸಿತ್ತು. ಚುಟುಕು ಮಾದರಿಯಲ್ಲಿ ವಿಶ್ವಕಪ್ ಜಯಿಸಿದ ಮೊದಲ ಆತಿಥೇಯ ತಂಡವೆನಿಸಿತ್ತು ಭಾರತ. ಇನ್ನು 3ನೇ ಸಲ ಚಾಂಪಿಯನ್ ಪಟ್ಟಕ್ಕೇರಿದ ಮೊದಲ ಬಳಗವೆಂಬ ಹೆಗ್ಗಳಿಕೆಗೂ ಕೂಡ ಪಾತ್ರ ಆಗಿದೆ. 3 ರೀತಿಯ ಕೀರ್ತಿ ನಮಗೆ. 2007ರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ನಡೆದಿದ್ದ ಚುಟುಕು ವಿಶ್ವಕಪ್ನ ಮೊದಲ ಆವೃತ್ತಿಯಲ್ಲಿ ಮಹೇಂದ್ರ ಸಿಂಗ್ ಧೋನಿ ನಾಯಕತ್ವದ ಬಳಗ ಮತ್ತು 2024ರಲ್ಲಿ ಅಮೆರಿಕ ವೆಸ್ಟ್ ಇಂಡೀಸ್ನಲ್ಲಿ ನಡೆದಿದ್ದ ಟೂರ್ನಿಯಲ್ಲಿ ರೋಹಿತ್ ಶರ್ಮಾ ಪಡೆಯು ಚಾಂಪಿಯನ್ ಆಗಿತ್ತು. ಸೊ ನ್ಯೂಜಿಲೆಂಡ್ ತಂಡದ ಎದುರಿನ ಫೈನಲ್ ಏಕಪಕ್ಷೀಯವಾಯಿತು. ಇನ್ನು ಟಾಸ್ ಗೆದ್ದ ಕಿವೀಸ್ ಬಳಗವು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿತು. ಆದರೆ ನಾಯಕ ಮಿಚೆಲ್ ಸ್ಯಾಂಟ್ನರ್ ಲೆಕ್ಕಾಚಾರವನ್ನು ಆತಿಥೇಯ ತಂಡದ ಆರಂಭಿಕ ಜೋಡಿ ಅಭಿಷೇಕ್ ಶರ್ಮಾ ಎಲ್ಲವನ್ನು ಕೂಡ ಉಲ್ಟಾಪಲ್ಟ ಮಾಡಿದ್ರು. ಒಟ್ಟಾರೆ ಭಾರತಕ್ಕೆ ಸಿಕ್ಕ ಅತಿ ದೊಡ್ಡ ಜಯ ಇದು. ನ್ಯೂಜಿಲೆಂಡ್ ತಂಡವನ್ನು ಮಣಿಸಿ ಪ್ರಶಸ್ತಿ ಉಳಿಸಿಕೊಂಡ ಭಾರತ ಅರ್ಥಾತ್ ಇಂಡಿಯಾ 256 ರನ್ಗಳ ಬೃಹತ್ ಮೊತ್ತಗಳ ಟಾರ್ಗೆಟ್ ನೀಡಿದ್ದ ಭಾರತ ಕಿವೀಸ್ 159 ರನ್ ಗಳಿಸುವಲ್ಲಷ್ಟೇ ಶಕ್ತವಾಗಿ ಸೋಲೊಪ್ಪಿಕೊಂಡಿತ್ತು. ಭಾರತ ತಂಡಕ್ಕೆ ಅಭಿನಂದನೆಗಳ ಮಹಾಪೂರಗಳೇ ಬರ್ತಾ ಇದೆ. ಒಟ್ಟಾರೆ ಭಾರತ ಗೆದ್ದಿದೆ. ಭಾರತದ ಗೆಲುವು ಪ್ರತಿಯೊಬ್ಬ ಭಾರತೀಯನ ಗೆಲುವು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.